ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಡುಗೆಯ ಅನಿಲ ಮತ್ತೆ ದುಬಾರಿ ಆಗ್ಬಿಟ್ಟಿದೆ. ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಮತ್ತೆ ಅನಿಲಾಘಾತ ಆಗ್ಬಿಟ್ಟಿದೆ. 3 ತಿಂಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ 89 ರೂಪಾಯಿ ಏರಿಕೆಯನ್ನ ಕಂಡಿದೆ. ಬೆಂಗಳೂರಿನಲ್ಲಿ ಮತ್ತೆ ಬೆಲೆ ಏರಿಕೆಯ ಬಿಸಿ ಕಾಡ್ತಾ ಇದೆ. ಮುಂಬೈನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ 941 ರೂಪಾಯಿ ಆಗ್ಬಿಟ್ಟಿದೆ. ಚೆನ್ನೈನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ 957 ರೂಪಾಯಿ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ 968 ರೂಪಾಯಿಯತ್ತ ಹೋಗ್ತಾ ಇದೆ. ಅಡುಗೆ ಅನಿಲ ದರ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ. 3 ತಿಂಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ ಮತ್ತಷ್ಟು ಏರಿಕೆ ಆಗ್ತಿದೆ. ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಒಂದು ಕಡೆ ಈಗಾಗಲೇ ಜಾಗತಿಕ ಕಾರಣಗಳನ್ನ ಕೊಟ್ಟು ಸರಿಯಾಗಿ ಪೂರೈಕೆಗಳಾಗ್ತಿಲ್ಲ. ಕಮರ್ಷಿಯಲ್ ಇರ್ಬೋದು, ಎಲ್ಲ ರೀತಿಯಾದಂಥ ಇಂಧನ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿದೆ, ಬೆಲೆ ಏರಿಕೆ ಆಗಿದೆ. ಜನ ಈಗಲೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂತಿದ್ದಾರೆ. ಇದರ ನಡುವೆ ಗೃಹ ಬಳಕೆಯ ಸಿಲಿಂಡರ್ ಕೆಂಪು ಡಬ್ಬಿಗೆ ಮತ್ತೆ 29 ರೂಪಾಯಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಇನ್ನು ಈ 14 kg ಸಿಲಿಂಡರ್ ಏನು ಬರುತ್ತಲ್ಲ, ಇದರಲ್ಲೇ 29 ರೂಪಾಯಿ ಜಾಸ್ತಿ ಆಗಿರೋದು. ಕಳೆದ 3 ತಿಂಗಳು ಫೆಬ್ರವರಿ 27ರಿಂದ ಈ ಅಧಿಕೃತವಾಗಿ ಯುದ್ಧಗಳು ಶುರುವಾಯಿತು. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ದರ ಏರಿಕೆ ಆಗಿದೆ. ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರವನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಈಗಾಗಲೇ ಜಾರಿ ಆಗಿದೆ. ಸಿಲಿಂಡರ್ ತಗೋಬೇಕಾ 29 ರೂಪಾಯಿ ಜಾಸ್ತಿ ಕೊಡಬೇಕು. ಸಿಲಿಂಡರ್ ಸಿಗಬೇಕಂತಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಾಕಷ್ಟು ಅಭಾವಗಳಾಗ್ತಿದೆ. ಇನ್ನು ಕಾಳಸಂತೆಗಳ ಆಟ ಕೂಡ ಹೆಚ್ಚಾಗ್ತಿದೆ. ಬಟ್ ಇದರ ನಡುವೆ ಈಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟರಲ್ಲೇ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಮತ್ತೊಂದು ಶಾಕ್ ಕೊಟ್ಟಿರೋದು. 3 ತಿಂಗಳಲ್ಲೇ ಅತಿ ಹೆಚ್ಚಾಗ್ತಿದೆ. ಈಗ ಸಿಲಿಂಡರ್ ದರ 89 ರೂಪಾಯಿ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 915 ರೂಪಾಯಿಯಿಂದ 944 ರೂಪಾಯಿ ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ. ದೆಹಲಿಯಲ್ಲಿ 942 ರೂಪಾಯಿ ಆಗಿದೆ ಗೃಹ ಬಳಕೆಯ ಸಿಲಿಂಡರ್ ದರ. ಮುಂಬೈನಲ್ಲೂ ಕೂಡ 941 ರೂಪಾಯಿ ಆಗಿದ್ರೆ ಚೆನ್ನೈಯಲ್ಲಿ 957 ರೂಪಾಯಿ ಆಗಿದೆ. ಕೋಲ್ಕತ್ತಾದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದರ 968ಕ್ಕೆ ಏರಿಕೆ ಆಗಿದೆ. ಅಪ್ಡೇಟ್ಸ್ ಇದೆ. ಸದ್ಯ ಎಲ್ಲೆಡೆ ಗೃಹ ಬಳಕೆಯ ಸಿಲಿಂಡರ್ ದರ ಏರಿಕೆಯಾಗಿದ್ದು ದೇಶದ ಜನರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿಬಿಟ್ಟಿದೆ. ಇವತ್ತು ರಾತ್ರಿಯಿಂದಲೇ ಪರಿಷ್ಕೃತ ದರವನ್ನ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. 3 ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಏರಿಕೆಯಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ರಾತ್ರಿ ಬೆಳಗಾಗೋಷ್ಟರಲ್ಲಿ ಮತ್ತೆ ಬೆಲೆ ಏರಿಕೆ ಬಿಸಿ ತಂದಿದೆ. ಈಗ ಕೇಂದ್ರ ಸರ್ಕಾರ ಏನು ಸಮಜಾಯಿಷಿ ಕೊಡ್ತಿದೆ? ಯಾಕೆ ಈ ಬೆಲೆ ಏರಿಕೆ? ನಂತರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ದರಗಳನ್ನ ಏರಿಕೆ ಮಾಡಿದ್ದಾರೆ ಅಂತ? ಎಸ್, ಈಗಾಗಲೇ ಏನು ಗಾಲ್ಫ್ ಪ್ರದೇಶಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ತೈಲ ಉತ್ಪನ್ನಗಳ ಮೇಲೆ ಹೆಚ್ಚಾಗಿ ದರ ಏರಿಕೆ ಆಗ್ತಾ ಇರುವಂತದ್ದು. ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಮೇಲೆ ದರ ಏರಿಕೆ ಆದ ಬಳಿಕವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಿತವ್ಯಯದ ಬಳಕೆಯ ಮೇಲೆ ಒಂದು ಸಂದೇಶವನ್ನ ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ಈಗ ಏನು ಗೃಹ ಬಳಕೆ ಹಿಂದೆ LPG ಸಿಲಿಂಡರ್ ದರ ಕೂಡ ಏರಿಕೆ ಆಗಿತ್ತು. ಅದಾದ ಬಳಿಕ ಏನು ವಾಣಿಜ್ಯ ಬಳಕೆಯ ಸಿಲಿಂಡರ್ ಮೇಲೆ ದರ ಬರೋಬ್ಬರಿ 900ಕ್ಕೂ ಹೆಚ್ಚು ರೂಪಾಯಿಗಳ ದರವನ್ನು ಏರಿಕೆಯನ್ನ ಮಾಡಿತ್ತು. ಅದಾದ ಬಳಿಕ ಈಗ ಮತ್ತೊಮ್ಮೆ LPG ದರ ಏನು ಗೃಹ ಬಳಕೆ ಸಿಲಿಂಡರ್ ಮೇಲೆ 29 ರೂಪಾಯಿ ದರವನ್ನು ಏರಿಕೆ ಮಾಡಿ ಕೇಂದ್ರ ಸರ್ಕಾರ ನಿನ್ನೆ ರಾತ್ರಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಈ ಒಂದು ದರ ಏರಿಕೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದ್ ಕಡೆ ದೇಶದ ವ್ಯವಸ್ಥೆಗೆ ಹೋದ್ರೆ LPG ಏನೋ ಅನಿಲಗಳನ್ನ ಬೇರೆ ಬೇರೆ ದೇಶಗಳಿಂದ ರಫ್ತು ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ, ಆ ದೇಶಗಳ ಯುದ್ಧದ ಹಿನ್ನೆಲೆಯಲ್ಲಿ ಒಂದ್ ರೀತಿ ಸರ್ವಿಸು ವ್ಯತ್ಯಯ ಆಗಿದೆ. ವ್ಯತ್ಯಯ ಹಿನ್ನೆಲೆಯಲ್ಲಿ
ರಾಜ್ಯಗಳಲ್ಲಿ ಒಂದ್ ರೀತಿ ದರದಲ್ಲಿ ಒಂದ್ ರೀತಿ ಎಲ್ಲೋ ಒಂದು ಕಡೆ ಏರಿಕೆ ಆಗ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಮಿತವ್ಯಯ ಬಳಕೆಯನ್ನು ಮಾಡಿ ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅಖಿಲೇಶ್. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಗೃಹ ಬಳಕೆಯ ಸಿಲಿಂಡರ್ ದರ ಏರಿಕೆಗೆ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಮೋದಿ ಹಣದುಬ್ಬರದ ಮನುಷ್ಯ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೇಶ ಜನರಿಗೆ ಮೋದಿ ಮತ್ತೊಮ್ಮೆ ಚಾಟಿ ಬೀಸಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ದರ ಮತ್ತೆ 29 ರೂಪಾಯಿ ಹೆಚ್ಚಳವನ್ನ ಕಂಡಿದೆ. ಪ್ರಧಾನಿ ಮೋದಿಯವರ ಸೂತ್ರ ತುಂಬಾ ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ಲೇವಡಿ ಮಾಡ್ತಿದೆ. ಜನರಿಂದ ಸುಲಿಗೆ ಮಾಡಿ ಶ್ರೀಮಂತರ ಖಜಾನೆಯನ್ನ ತುಂಬಿಸುತ್ತಿದ್ದಾರೆ. ಈ ರೀತಿಯಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಿದೆ. ವಿಪಕ್ಷವಾಗಿ ಧ್ವನಿಯನ್ನ ಎತ್ತಲೇಬೇಕು. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಬೆಲೆ ಏರಿಕೆಯನ್ನ ಕಂಡುಕೊಳ್ತಾ ಇರೋದು. ಒಂದು ಕಡೆಯಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಹಣ ಕೊಡ್ತೀನಿ ಅಂತಂದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಭಾರಿ ದೊಡ್ಡ ಮಟ್ಟದ ಸಮಸ್ಯೆಗಳು ಆವರಿಸ್ಕೊಳ್ತಾ ಇದೆ. ಇದರ ನಡುವೆ ಈಗ ಮಹತ್ವವಾದಂಥ ವಿಚಾರ ಅಂತಂದ್ರೆ ಕೇಂದ್ರವೂ ಕೂಡ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಗ್ತಿದೆ. ಮೋದಿ ಅವರು ಖಜಾನೆ ತುಂಬಿಸ್ತಿದ್ದಾರೆ ದುಡ್ಡಿರೋರಿಗೆ. ಇವೆಲ್ಲವೂ ಕೂಡ ಗಿಮಿಕ್ಕು, ಹಣದುಬ್ಬರದ ಮನುಷ್ಯ ಆಗ್ಬಿಟ್ಟಿದ್ದಾರೆ ಮೋದಿ ಅವರಂತ ತಮ್ಮ ಅಧಿಕೃತ ಖಾತೆಯಲ್ಲಿ ಸುದೀರ್ಘವಾಗಿ ಬರ್ಕೊಂಡು ಕೇಂದ್ರ ಸರ್ಕಾರದ ಕಿವಿ ಹಿಂಡೋ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. India has raised the prices of the gas cylinder once again. We know the problem. The government of India is trying to protect themselves by taking the shelter under the situation of war in Middle East. But they could have absorbed the prices of diesel, petrol, prices of gas. All this could be definitely absorbed by the government of India. Instead of that, they are putting all this to consumers, which is definitely not in the right perspective. I know people have come to understand, people have come to know. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.